ನೋಡಿ, ಇದು ರಾಜಧಾನಿ ಎಕ್ಸ್ಪ್ರೆಸ್ ಟ್ರೈನ್ ನಂಬರ್ ಹಜರತ್ ನಿಜಾಮುದ್ದೀನ್ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ. ಇದು 22692. ಅದೇ ಬೆಂಗಳೂರಿಂದ ಹಜರತ್ ನಿಜಾಮುದ್ದೀನಿಗೆ ಬರೋದು 22691 ಆಗಿರುತ್ತೆ ಟ್ರೈನ್ ನಂಬರು. ಹಜರತ್ ನಿಜಾಮುದ್ದೀನಲ್ಲಿ ಪ್ಲ್ಯಾಟ್ಫಾರ್ಮ್ ನಂಬರ್ 5ರಲ್ಲಿ ಈ ಟ್ರೈನ್ ನಿಂತಿದೆ. ಗಂಟೆ 7:50ಕ್ಕೆ ಇಲ್ಲಿಂದ ಡಿಪಾರ್ಚರ್ ಇದೆ, ಶೆಡ್ಯೂಲ್ ಡಿಪಾರ್ಚರು. ಈಗ ಟೈಮ್ ಆಗಿರೋಂಥದ್ದು 7:40. ಇನ್ನು 10 ನಿಮಿಷದಲ್ಲಿ ಈ ಟ್ರೈನು ಡಿಪಾರ್ಟ್ ಆಗಲಿಕ್ಕಿದೆ ಇಲ್ಲಿಂದ. ನಮ್ಮ ಕೋಚು B8 ಆಗಿದೆ. ನೋಡಿ, ನಮಗೆ ಊಟ ಕೊಡಲಿಕ್ಕೆ ಎಲ್ಲ ಸರ್ವ್ ಮಾಡ್ತಾ ಇದ್ದಾರೆ. ಊಟ ಸರ್ವ್ ಮಾಡಲಿಕ್ಕೆ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಇದು ನೋಡಿ ಮೆನು. ಎ ಸಿ ಇದು ವೆಜ್ ಮತ್ತು ನಾನ್ ವೆಜ್ಜಿಗೆ ಮೆನು ಇಲ್ಲಿದೆ. ನೀವು ಟಿಕೆಟ್ ಬುಕ್ ಮಾಡ್ಬೇಕಾದ್ರೆ ಆಪ್ಷನ್ ಬರುತ್ತೆ, ವೆಜ್ಜು ನಾನ್ ವೆಜ್ಜು ಆಪ್ಷನ್ನು. ನಿಮಗೆ ಬೇಕಾ ಬೇಡವಾ ಏನು ಅಂತೆಲ್ಲ ನೀವು ಚೂಸ್ ಮಾಡ್ಬೋದು ಟಿಕೆಟ್ ಬುಕ್ಕಿಂಗ್ ಮಾಡೋ ಟೈಮಲ್ಲೇ. ಇದೀಗ ಟ್ರೈನ್ ಇಲ್ಲಿಂದ ಹೊರಟಿದೆ ನೋಡಿ, ರಾಜಧಾನಿ ಟ್ರೈನು ನಿಜಾಮುದ್ದೀನಿಂದ ಡಿಪಾರ್ಟ್ ಆಗಿದೆ. ನಿಜಾಮುದ್ದೀನಿಂದ ಟ್ರೈನ್ ಡಿಪಾರ್ಟ್ ಆಗಿದೆ. ಮೆನು ಕಾರ್ಡ್, ಮಾರ್ನಿಂಗ್ ಬೆಡ್ ಕಾಫಿ ಅಂತ ಕೊಡ್ತಾರೆ. ಆಮೇಲೆ ಬ್ರೇಕ್ಫಾಸ್ಟ್ ಇದೇನಿದೆ, ಬ್ರೇಕ್ಫಾಸ್ಟಲ್ಲೂ ವೆಜ್ಜು ನಾನ್ ವೆಜ್ ಆಪ್ಷನ್ ಇದೆ. ಈವ್ನಿಂಗ್ ಟೀ ಇದೆ. ಅದಾದಮೇಲೆ ಲಂಚ್ ಡಿನ್ನರ್ ಆಪ್ಷನಲ್ಲೂ ಅಷ್ಟೇ, ಮೇನ್ ಕೋರ್ಸ್. ಅದಾದಮೇಲೆ ವೆಜಿಟೇರಿಯನಲ್ಲಿ 2 ಆಪ್ಷನ್ ಕೊಟ್ಟಿದ್ದಾರೆ. ಅದಾದಮೇಲೆ ನಾನ್ ವೆಜ್ಜದು ಲಂಚ್ ಡಿನ್ನರ್ ಏನಿದೆ ಅಂತ ಮೆನ್ಷನ್ ಮಾಡಿದ್ದಾರೆ. ಅದಾದಮೇಲೆ ಡೆಸರ್ಟ್ ಕೂಡ ಮೆನ್ಷನ್ ಮಾಡಿದ್ದಾರೆ. ಮೆನು ಅಂತೂ ಲುಕಿಂಗ್ ಸೂಪರ್. ಇದು ರಾಜಧಾನಿಲಿ 2 AC 3 AC CC ಎಲ್ಲ ಟೈಪ್ ಆಫ್ ಕೋಚಸ್ಗೂ ಇದು ಅಪ್ಲೈ ಆಗುತ್ತೆ. ನೋಡಿ, ಈಗ ರಾತ್ರಿಯ ಊಟವನ್ನು ಕೊಡ್ತಾ ಇದ್ದಾರೆ. ಊಟ ಈಗ ನಾವು ತಗೊಳ್ತೀವಿ. ವೆಜ್ಜು ಚೂಸ್ ಮಾಡಿದ್ದು ನಾವು ಎನಿವೇಸ್ ವೆಜ್ಜು, ಎಲ್ಲ ದಿನ ವೆಜ್ ಚೂಸ್ ಮಾಡಿದ್ದೀವಿ, ತಗೋತೀವಿ ಇವಾಗ. ನೋಡಿ, ಈಗ ಊಟವನ್ನು ಸರ್ವ್ ಮಾಡಿದ್ದಾರೆ, ನೈಟ್ ಡಿನ್ನರ್. ನೋಡೋಣ ಏನೇನಿದೆ ಅಂತ. ಫಸ್ಟ್ ಒಂದು ಮಿಕ್ಸೆಡ್ ಪಿಕಲ್, ಅದಾದಮೇಲೆ ಒಂದು 200 ml ಆಗೋಷ್ಟು ಕ್ಲಾಸಿಕ್ ಮದರ್ ಡೈರಿದು ಕರ್ಡ್ ಇದೆ. ಅದಾದಮೇಲೆ ಇಲ್ಲಿ ಏನಿದೆ ಅಂತ ನೋಡೋಣ. ನೋಡಿ, ಇದು ಆಲೂ ಮಟರ್ ನೋಡೋಣ. ಅದಾದಮೇಲೆ ಚಪಾತಿ, ಐ ಥಿಂಕ್ 1 2 ಚಪಾತಿ ಇದೆ ಒಬ್ಬರಿಗೆ. ಅದಾದಮೇಲೆ ಪನ್ನೀರ್ ಕರಿ. ಇದು ಯಾಕೋ ದಾಲು ಬೈ ಡಿಫಾಲ್ಟ್ ಇದ್ದೇ ಇರುತ್ತೆ, ದಾಲು. ಆದಮೇಲೆ ಜೀರಾ ರೈಸ್ ಇದೆ ಇಲ್ಲಿ. ಜೀರಾ ರೈಸು, ದಾಲು, ಪನ್ನೀರ್ ಕರಿ, ಅದಾದಮೇಲೆ ಚಪಾತಿ, ಪಿಕಲ್ಲು, ಆಲೂ ಮಟರ್ ಹಾಗೂ ದಹಿ. ಇದಿಷ್ಟು ಕೊಟ್ಟಿದ್ದಾರೆ. 1 ಸ್ಪೂನ್ ಇದೆ, ಟಿಶ್ಯೂ ಇದೆ ಹಾಗೂ ಮೆನು ಇದೆ. ಬನ್ನಿ ಇವಾಗ ಈ ಊಟನ ಟೇಸ್ಟ್ ಮಾಡೋಣ ಹೇಗಿದೆ ಅಂತ ನೋಡ್ಕೊಂಡು ಬರೋಣ. ಚಪಾತಿ ಟೇಸ್ಟ್ ಮಾಡ್ತಾ ಇದ್ದೀನಿ. ದಾಲ್ ಚೆನ್ನಾಗಿದೆ, ಉಪ್ಪು ಖಾರ ಎಲ್ಲ. ಈಗ ಪನ್ನೀರ್ ಕರಿ ಟೇಸ್ಟ್ ಮಾಡಿದೆ. ಪನ್ನೀರು ಅಷ್ಟೇ, ಒಂದು ಬಾಕ್ಸಲ್ಲಿ 6-7 ಪೀಸು ಪನ್ನೀರೆಲ್ಲ ಹಾಕಿದ್ದಾರೆ. ಚೆನ್ನಾಗಿದೆ ನೋಡೋಕ್ಕೆ. ಈಗ ಆಲೂ ಮಟರ್ ಟ್ರೈ ಮಾಡ್ತಾ ಇದ್ದೀನಿ. ನೋಡಿ, ಆಲೂ ಮಟರ್ ಕೂಡ ಚೆನ್ನಾಗಿದೆ, ನನಗಿಷ್ಟ ಆಯಿತು. ಎಲ್ಲ ಕರೆಕ್ಟಾಗಿ ಬೇಯಿಸಿದ್ದಾರೆ, ಬ್ಲೆಂಡ್ ಆಗಿದೆ, ಮಿಕ್ಸಪ್ ಆಗಿದೆ, ಚೆನ್ನಾಗಿದೆ. ಈಗ ಈ ಜೀರಾ ರೈಸ್ನ ಸ್ವಲ್ಪ ಟೇಸ್ಟ್ ಮಾಡ್ತೀನಿ. ಜೀರಾ ರೈಸ್ ಓಕೆ. ಬರೀ ರೈಸ್ ತಿಂದರೆ ಅದಕ್ಕೇನು ಸಾಲ್ಟ್ ಎಲ್ಲ ಏನೂ ಹಾಕಿಲ್ಲ. ನಿಮಗೆ ಸಾಲ್ಟ್ ಕಮ್ಮಿ ಇದೆ ಯಾವುದ್ರಲ್ಲ ಅಂತಂದರೆ ಈ ಸಾಲ್ಟ್ ಹಾಕೋಬೋದು. ಆಮೇಲೆ ಪಿಕಲ್ ಕೂಡ ಇದೆ, ಚೆನ್ನಾಗಿದೆ. ಕರ್ಡು ಗೊತ್ತೇ ಇದೆ, ಲಾಸ್ಟಿಗೆ ಕರ್ಡ್ ತಗೋತೀವಿ. ಇವಾಗ ಇಲ್ಲಿ ರಬಡಿ ಕೂಡ ಕೇಳ್ತಾ ಇದ್ದಾರೆ. ರಬಡಿ ನಿಮ್ಮ ಮೀಲಲ್ಲಿ ಬರಲ್ಲ, ಅಂದರೆ ನೈಟ್ ಡಿನ್ನರ್ ಮೀಲಲ್ಲಿ ಬರಲ್ಲ, ನೀವು ಎಕ್ಸ್ಟ್ರಾ ಕೊಡಬೇಕು. ರಬಡಿಗೆ 35. ಆಮೇಲೆ ಒಂದು ಸ್ನಿಕ್ಕರ್ಸ್ ದೊಡ್ಡ ಚಾಕ್ಲೇಟ್ ಕೊಡ್ತಾರೆ, ಅದಕ್ಕೆ 60 ರೂಪೀಸ್ ಅಂತೆ. ನಾವು ಯಾವುದೂ ತೊಗೊಂಡಿಲ್ಲ, ಯಾಕಂದರೆ ವಿ ಆರ್ ಆಲ್ರೆಡಿ ಫಿಲ್ಡ್ ಕಂಪ್ಲೀಟ್ಲಿ. ಇನ್ನು ಸ್ವಲ್ಪ ಹೊತ್ತಲ್ಲಿ ಮಲ್ಕೊಳ್ತೇವೆ, ಯಾಕಂದರೆ ಇನ್ನೀಗ ನೆಕ್ಸ್ಟ್ ಸ್ಟಾಪ್ ಇರುವಂಥದ್ದು ನಮಗೆ ಆಗ್ರಾ ಕಂಟೋನ್ಮೆಂಟ್, 187 ಕಿಲೋಮೀಟರ್ಸ್. ಇದೀಗ ನೈಟ್ ಡೆಸರ್ಟ್ ಅಂತ ಐಸ್ ಕ್ರೀಮ್ ಕೊಡ್ತಾ ಇದ್ದಾರೆ. ನೋಡಿ, ಇದು ಊಟ ಆದಮೇಲೆ ಒಂದು ವೆನಿಲಾ ಐಸ್ ಕ್ರೀಮ್ ಕೊಟ್ಟಿದ್ದಾರೆ. ಇದಕ್ಕೆ ಫ್ರೀ, ರಬಡಿ ಥರ ಚಾರ್ಜಸ್ ಏನಿಲ್ಲ. ಇದು ನಿಮ್ಮದು ಮೀಲಲ್ಲೇ ಇನ್ಕ್ಲೂಡ್ ಆಗಿರುತ್ತೆ. ಎಲ್ರಿಗೂ ಗುಡ್ ಮಾರ್ನಿಂಗ್. ನಾವಿವಾಗ ಇಟರ್ಸಿ ಜಂಕ್ಷನನ್ನು ಕ್ರಾಸ್ ಆಗಿ ನಾಗ್ಪುರ್ ಜಂಕ್ಷನ್ ಹತ್ರ ಹೋಗ್ತಿದ್ದೀವಿ, ಅಂದರೆ ಮಹಾರಾಷ್ಟ್ರಕ್ಕೆ ಎಂಟರ್ ಆಗಿದ್ದೀವಿ ನಾವು. ಈಗ ಬೆಳಿಗ್ಗೆ ಟೈಮು 6:15. ಇವಾಗ ಬೆಡ್ ಕಾಫಿ ಅಂತ ಸರ್ವ್ ಮಾಡಿದ್ದಾರೆ. ಈಗ ಟೀನ ಸರ್ವ್ ಮಾಡಿದ್ದಾರೆ, ಕಾಫಿ ಆಮೇಲೆ ತಿಂಡಿ ಜೊತೆ ಕೊಡ್ತಾರಂತೆ. ಈಗ
ಟೀಯಲ್ಲಿ ಏನೇನು ಕೊಟ್ಟಿದ್ದಾರೆ ಅಂತ ಒಮ್ಮೆ ನೋಡ್ಕೊಂಡು ಬರೋಣ. ನೋಡಿ, ಇದು ಟೀ, ಇದು ಮಿಲ್ಕ್ ಪೌಡರ್ ಆಯಿತಾ. ಅದಾದಮೇಲೆ ಇದು ಟೀ ಬ್ಯಾಗು, ಇದರೊಳಗಡೆ ಟೀ ಬ್ಯಾಗ್ ಇರುತ್ತೆ. ಆಮೇಲೆ ಮಾರಿ ಬಿಸ್ಕೆಟು 2-3 ಬಿಸ್ಕೆಟ್ ಇರುತ್ತೆ ಇದರಲ್ಲಿ. ಅದಾದಮೇಲೆ ಶುಗರು, ಅದಾದಮೇಲೆ ಸ್ಟೆರರ್, ಅದಾದಮೇಲೆ ಮತ್ತೆ ಇನ್ನೊಂದು ಸರ್ತಿ ಮೆನು ಕಾರ್ಡು. ಇದು ಬಿಸಿನೀರು, ಇದಕ್ಕೆ ನೀವು ಮಿಲ್ಕ್ ಪೌಡ್ರನ್ನ ಹಾಕ್ಕೊಂಡು ಶುಗರ್ ಬೇಕಾದ್ರೆ ಶುಗರು, ಆಮೇಲೆ ಟೀ ಬ್ಯಾಗನ್ನ ಹಾಕ್ಕೊಂಡು ಟೀ ರೆಡಿ ಮಾಡ್ಕೋಬೋದು. ಇದು ಹಾಟ್ ವಾಟ್ರ್ ಸರ್ವ್ ಮಾಡಿದ್ದಾರೆ. ಇದು ಮಾರ್ನಿಂಗಿಂದು ಬೆಡ್ ಕಾಫಿ ಅಂತ ಟೀನ ಸರ್ವ್ ಮಾಡಿದ್ದಾರೆ ಇವಾಗ ಮಾರ್ನಿಂಗಿಗೆ. ಟೈಮ್ ಇವಾಗ 6:30 ಆಗಿದೆ, 6:25 ಇದು ಸರ್ವ್ ಮಾಡಿದ್ದಾರೆ. ಇನ್ನು ತುಂಬ ಜನ ಎದ್ದಿಲ್ಲ, ಎದ್ದ ಮೇಲೆ ಅವ್ರಿಗೂ ಸರ್ವ್ ಮಾಡ್ತಾರೆ. ಹೊರಗಡೆ ವ್ಯೂ ಕೂಡ ನೋಡೋಕ್ಕೆ ಚೆನ್ನಾಗಿದೆ. ನಾನು ರೈಟ್ ಸೈಡಲ್ಲಿದ್ದೀನಿ, ಲೆಫ್ಟ್ ಸೈಡಲ್ಲಿದ್ದೀನಿ. ಈಗ ನೋಡಿ, ಟೀ ರೆಡಿ ಮಾಡ್ಕೋತಾ ಇದ್ದೀನಿ ನಾನು. ಬೆಳಗಿನ ಬಿಸಿ ಬಿಸಿ ಟೀ ನೋಡಿ, ಟೀ ಬ್ಯಾಗು. ಈಗ ನೋಡಿ, ಬೆಳಗಿನ ಬ್ರೇಕ್ಫಾಸ್ಟಿಗೆ ಇಲ್ಲಿ ರೆಡಿ ಮಾಡ್ತಾ ಇದ್ದಾರೆ. ಜ್ಯೂಸ್ ಇಟ್ಟಿದ್ದಾರೆ, ಆಮೇಲೆ ಮತ್ತೆ ಕಾಫಿಗೆ ಏನೇನು ಬೇಕಾದ ಇಟ್ಟಿದ್ದಾರೆ, ಆಮೇಲೆ ಬಟರ್ ಏನೋ ಇಟ್ಟಿದ್ದಾರೆ, ಆಮೇಲೆ ಬ್ರೆಡ್ ಕೂಡ ಇಟ್ಟಿದ್ದಾರೆ. ಎಲ್ಲ ಈಗ ಸಪ್ಲೈ ಮಾಡ್ತಾರೆ ಇನ್ನು ಸ್ವಲ್ಪ ಹೊತ್ತಲ್ಲಿ. ನೋಡಿ, ಇದೀಗ ಮಾರ್ನಿಂಗ್ ಬ್ರೇಕ್ಫಾಸ್ಟನ್ನು ಸರ್ವ್ ಮಾಡಿದ್ದಾರೆ. ಇದು ಹಾಟ್ ವಾಟರ್ ನಿಮಗೆ ಕಾಫಿ ಟೀ ಮಾಡಲಿಕ್ಕೆ. ಟೀ ಸರ್ವ್ ಮಾಡಿದರು, ಟೀ ಆವಾಗಲೇ ತಗೊಂಡ ಕಾರಣ ನಾನು ಇವಾಗ ಕಾಫಿ ತಗೊಂಡೆ. ಕಾಫಿ ಕಿಟ್ ಬೇರೆ ಇದೆ ನೋಡಿ. ಹರ್ಬಲ್ಸ್ ಹ್ಯಾಂಡ್ ಸ್ಯಾನಿಟೈಸರ್ ಕೂಡ ಕೊಟ್ಟಿದ್ದಾರೆ, ಶುಗರ್ ಪ್ಯಾಕೆಟು, ಮಿಲ್ಕ್ ಪೌಡರು, ಟೊಮ್ಯಾಟೊ ಕೆಚಪ್ಪು, ಒಂದು ಮ್ಯಾಂಗೋ ಜ್ಯೂಸ್, ಆಮೇಲೆ ಇದ್ರ ಒಳಗಡೆ ಕಟ್ಲೆಟ್ ಇದೆ ಅಂತ. ಇದರಲ್ಲಿ 2 ಬ್ರೆಡ್ ಇದೆ. ಆಮೇಲೆ ಇದಕ್ಕೆ ಬ್ರೆಡ್ಡಿಗೆ ಬಟರನ್ನು ಸರ್ವ್ ಮಾಡಿದ್ದಾರೆ. ಇದನ್ನೀಗ ಟೇಸ್ಟ್ ಮಾಡೋಣ ಬನ್ನಿ. ಇದು ಬ್ರೆಡ್ ಮತ್ತು ಕಟ್ಲೆಟನ್ನು ಓಪನ್ ಮಾಡಿದ್ದೀನಿ. ಇದು ಕೆಚಪ್ ಅದಕ್ಕೆ ಕೊಟ್ಟಿರೋವಂಥ. ಈಗ ಕಾಫಿ ಕಿಟ್ ಓಪನ್ ಮಾಡ್ತಾ ಇದ್ದೀನಿ. ಕಾಫಿ ಕಿಟ್ಟಲ್ಲಿ ಏನೇನಿದೆ ಅಂತ ನೋಡೋಣ. ನೋಡಿ, ಕಾಫಿ ಕಿಟ್ಟಲ್ಲೂ ಒಂದು ಕಾಫಿ ಪೌಡರಿಂದು ಸ್ಯಾಚೆಟ್ ಇದೆ, ಆಮೇಲೆ ಮತ್ತು ಮಿಲ್ಕ್ ಪೌಡರ್, ಶುಗರು, ಆಮೇಲೆ ಸ್ಟರರ್, ಇದಿಷ್ಟಿದೆ ಕಾಫಿ ಕಿಟ್ಟಲ್ಲಿ. ಇದನ್ನು ಸೈಡಿಗೆ ಇಡ್ತೀನಿ ಇವಾಗ. ಕಾಫಿ ಆಮೇಲೆ ಲಾಸ್ಟಲ್ಲಿ ಕುಡಿತೀನಿ. ಇವಾಗ ಬ್ರೆಡ್ ಬಟರ್ ಇದೆ, ಇದೆರಡು ತಗೊಳ್ಳೋಣ. ಆಮೇಲೆ ಇದು ಕಟ್ಲೆಟಿಗೆ ಕೆಚಪ್ ಕೊಟ್ಟಿದ್ದಾರೆ. ಕೆಚಪ್ ಹಾಕಿ ಟೇಸ್ಟ್ ಮಾಡ್ತೀನಿ ಈಗ. ಅದಕ್ಕೂ ಮುಂಚೆ ಇನ್ನೊಂದು ಸ್ಪೆಷಾಲಿಟಿ ಅಂದರೆ ಸ್ಯಾನಿಟೈಸರ್ ಕೂಡ ಕೊಟ್ಟಿದ್ದಾರೆ. ಸ್ಯಾನಿಟೈಸರ್ ಯು ಕ್ಯಾನ್ ಯೂಸ್. ಒನ್ ಆಫ್ ದಿ ಬೆಸ್ಟ್ ಇನಿಷಿಯೇಟಿವ್. ಚೆನ್ನಾಗಿದೆ ಇದು, ಯಾಕಂದರೆ ಯೂಶ್ವಲಿ ಕೊಡಲ್ಲ, ಇಲ್ಲಿ ಸ್ಯಾನಿಟೈಸರ್ ಕೂಡ ಕೊಡ್ತಾರೆ. ಈಗ ಕಟ್ಲೆಟ್ಗೆ ಕೆಚಪ್ ಕೊಟ್ಟಿದ್ದಾರೆ. ಕೆಚಪ್ ಯೂಸ್ ಮಾಡ್ಕೋತೀನಿ. ಕಟ್ಲೆಟ್ ಟೇಸ್ಟ್ ಮಾಡ್ತೀವಿ. ಕಟ್ಲೆಟು ಟೇಸ್ಟು ಚೆನ್ನಾಗಿದೆ ಆಯಿತಾ. ಕೆಚಪ್ ಕೂಡ ಇದೆ. ಅಷ್ಟು ಬಿಸಿ ಇಲ್ಲ, ಯಾಕಂದರೆ ಇವರು ನಮಗೆ ಕೊಟ್ಟು ಆಲ್ರೆಡಿ ಸ್ವಲ್ಪ ಟೈಮ್ ಆಯಿತು. ನಾವು ತಿಂದಿರಲಿಲ್ಲ, ಅವಾಗ ಕೊಡಬೇಕಾದ್ರೆ ಇದು ಬಿಸಿ ಇತ್ತು. ಇವಾಗ ಅಷ್ಟೊಂದು ಬಿಸಿ ಇಲ್ಲ, ಬಟ್ ಟೇಸ್ಟ್ ವೈಸ್ ಚೆನ್ನಾಗಿದೆ ಆಯಿತಾ. ನೆಕ್ಸ್ಟ್ ನಿಮಗೆ ಗೊತ್ತೇ ಇದೆ ಬ್ರೆಡ್ ಬಟರು, ಅದನ್ನು ಈಗ ಟೇಸ್ಟ್ ಮಾಡ್ತೀನಿ. ನೋಡಿ, ಇದು ಬಟರು.
ನೋಡಿ, ಇದು ನಾನು ತಗೊಂಡಿರೋದು ವೆಜ್ ಬ್ರೇಕ್ಫಾಸ್ಟು. ನಾನ್ ವೆಜ್ ಬ್ರೇಕ್ಫಾಸ್ಟಿಗೆ ಈ ಕಟ್ಲೆಟ್ ಬದಲು ಆಮ್ಲೆಟನ್ನು ಕೊಟ್ಟಿದ್ದಾರೆ. ನಾವು ನಾನ್ ವೆಜ್ ತಿನ್ನಲ್ಲ, ಹಾಗಾಗಿ ಟೇಸ್ಟ್ ಮಾಡೋಕ್ಕಾಗಲ್ಲ. ಯಾಕೆ? ಈಗ ಕಾಫಿ ಮಾಡ್ಕೊತಾ ಇದ್ದೀನಿ. ಈಗ ಕಾಫಿ ಪೌಡ್ರ್ ಹಾಕ್ಕೊಂಡಿದ್ದೀನಿ. ಇದಕ್ಕೀಗ ಮಿಲ್ಕ್ ಪೌಡ್ರ್ ಹಾಕ್ಕೋತಾ ಇದ್ದೀನಿ. ಅದಕ್ಕೆ ಶುಗರ್ ಕೊಟ್ಟಿದ್ದಾರೆ. ನಾನೀಗ ಶುಗರ್ ಹಾಕೋತಿಲ್ಲ, ಬರೀ ವಿದೌಟ್ ಶುಗರ್ ಟೇಸ್ಟ್ ಮಾಡ್ತೀನಿ. ಓಕೆ, ಒಂದು ಡೀಸೆಂಟ್ ಆಗಿರೋ ಟೇಸ್ಟ್ ಇದೆ ಕಾಫಿ. ನಾಟ್ ಟೂ ಗುಡ್ ಅಂತ ಆರ್ ಟೂ ಬ್ಯಾಡ್ ಅಂತ ಹೇಳಲ್ಲ, ಡೀಸೆಂಟ್ ಟೇಸ್ಟ್ ಇದೆ. ಸಕ್ಕರೆ ಹಾಕ್ಕೊಂಡಿಲ್ಲ ನಾನು. ಸಕ್ಕರೆ ಹಾಕ್ಕೊಂಡ್ರು ಕೂಡ ಸ್ವೀಟ್, ಮೈಲ್ಡ್ ಸ್ವೀಟ್, ಚೆನ್ನಾಗಿದೆ. ಇದು ಜ್ಯೂಸ್ ಆಮೇಲೆ ಕುಡಿತೀನಿ, ಯಾಕಂದರೆ ಇವಾಗ ಕಾಫಿ ಕುಡಿತಿದ್ದೀನಿ. ಜ್ಯೂಸ್ ಬಗ್ಗೆ ಎಲ್ಲ ನಿಮಗೆ ಗೊತ್ತೇ ಇದೆ, ಆಮೇಲೆ ಟೇಸ್ಟ್ ಮಾಡ್ತೀನಿ. My doubt is from where you got coffee. ಈ ಟ್ರೈನ್ ಇದು ಪ್ಯಾಂಟ್ರಿ ಕಾರ್ ಹತ್ರ ನಾವು ಹೋಗ್ತಾ ಇದ್ದೇವೆ. ನೋಡೋಣ, ಅಲ್ಲಿ ವೀಡಿಯೋ ಮಾಡೋಕ್ಕೆ ಬಿಡ್ತಾರೋ ಗೊತ್ತಿಲ್ಲ, ಒಳಗಡೆ ಬಿಟ್ಟರೆ ಮಾಡೋಣ. ಮಧ್ಯಾಹ್ನ ಊಟಕ್ಕೆಲ್ಲ ತಯಾರು ಮಾಡ್ತಾ ಇದ್ದಾರೆ ನೋಡಿ. ಪ್ಯಾಂಟ್ರಿ ಒಳಗಡೆ ವೀಡಿಯೋ ಮಾಡಲಿಕ್ಕೆ ಬಿಟ್ಟಿಲ್ಲ. ಪ್ಯಾಂಟ್ರಿ ಒಳಗಡೆ ಇವಾಗ ಮಧ್ಯಾಹ್ನದ ಊಟ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಪ್ಯಾಕಿಂಗ್ ಕೂಡ ಮಾಡ್ತಾ ಇದ್ದಾರೆ. ಪ್ಯಾಕಿಂಗ್ ಮಾಡಿ ಎಲ್ಲ ರೆಸ್ಪೆಕ್ಟಿವ್ ಕೋಚಸ್ಗೆ ಅಲ್ಲಿ ಯಾರು ಅಲರ್ಟ್ ಆಗಿದ್ದಾರೆ ಅವರು ತಗೊಂಡು ಹೋಗ್ತಾ ಇದ್ದಾರೆ. ಮಧ್ಯಾಹ್ನ ಲಂಚ್ ಆಗಬೇಕಾದ್ರೆ ತೋರಿಸ್ತೀನಿ ಊಟ ಯಾವ ಥರ ಇರುತ್ತೆ ಮಧ್ಯಾಹ್ನದ ಅಂತ. ಒಳಗಡೆ ಅಲೋ ಮಾಡಿಲ್ಲ, ಒಳಗಡೆ ಎಲ್ಲ ಕುಕಿಂಗ್ ಮಾಡ್ತಾರೆ, ಎಲ್ಲ ಕ್ಲೀನ್ ನೀಟಾಗಿದೆ. ಈಗ ಪ್ಯಾಕಿಂಗ್ ನಡೀತಾ ಇದೆ. ಮಧ್ಯಾಹ್ನದ ಲಂಚನ್ನು ಸರ್ವ್ ಮಾಡ್ತಾ ಇದ್ದಾರೆ. ಲಂಚ್ ಬರ್ತಾ ಇದೆ. ಈಗ ಮಧ್ಯಾಹ್ನ ಎಕ್ಸಾಕ್ಟ್ 1 o'clock ಆಗಿದೆ. ಊಟ ಸರ್ವ್ ಮಾಡಿದ್ದಾರೆ. 12:15ಕ್ಕೆ ಊಟ ಸರ್ವ್ ಮಾಡಿ ವಾಪಸ್ ಪ್ಲೇಟ್ಸ್ ಎಲ್ಲ ತೊಗೊಂಡು ಹೋಗ್ತಿದ್ದಾರೆ. ನಾನು ಇನ್ನೂ ಊಟ ಮಾಡಬೇಕಷ್ಟೇ. ಊಟ ಇಟ್ಟಿದ್ದೀನಿ, ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಊಟ ಮಾಡ್ತೀನಿ. ಅಷ್ಟೊಂದು ಹಸುವಾಗಿಲ್ಲ. ಊಟ ಮಾಡಬೇಕಾದ್ರೆ ಊಟ ಯಾವ ಥರ ಇದೆ ಅಂತೆಲ್ಲ ಇವಾಗ ನಿಮಗೆ ತೋರಿಸ್ತೀನಿ. ಆಲ್ಮೋಸ್ಟ್ ಸಿಮಿಲರ್. ಇನ್ನೇ ನೈಟಿಂದ ಮೆನು ಏನಿತ್ತು ಅದ್ರ ಥರನೇ ಇದೆ. ಆಯ್ತು, ಸ್ವಲ್ಪ ಏನೋ ಚೇಂಜಸ್ ಇದೆ, ಏನು ಅಂತ ನೋಡಬೇಕು. ಏನಿದೆ ಅಂತ ನೋಡೋಣ. ಆಗಲೇ ಹೇಳಿದಾಗೆ ನೈಟ್ ಥರನೇ ಸಿಮಿಲರ್ ಐಟಮ್ಸ್ ಇದೆ. ಇದು ಚಪಾತಿ, 2 ಚಪಾತಿ ಸರ್ವ್ ಮಾಡಿಟ್ಟಿರ್ತಾರೆ. ನೋಡಿ, 2 ಚಪಾತಿ. ಅದಾದಮೇಲೆ ಇನ್ನೊಂದೇನೋ ಸಬ್ಜಿ ಕೊಟ್ಟಿದ್ದಾರೆ. ಇದು ಅಷ್ಟೇ, ಆಲೂ ಮಟರ್ ಸಬ್ಜಿ. ಇದಾದಮೇಲೆ ಇಲ್ಲೊಂದು ಕೋಫ್ತಾ ಅಂತ ಹೇಳಿದ್ದಾರೆ ಕೇಳಿದಾಗ, ವೆಜ್ ಕೋಫ್ತಾ. ನೋಡಿ, ಇದು ವೆಜ್ ಕೋಫ್ತಾ, ನಾಟ್ ಎಗ್, ಮೊಟ್ಟೆ ಅಲ್ಲ ಇದು. ವೆಜ್ ಕೋಫ್ತಾ. ಇದು ದಾಲು, ಎಲ್ಲೋ ದಾಲ್ ಪ್ಲೇಟ್ ಇಡ್ತೀನಿ ಇವಾಗ. ಆಮೇಲೆ ಇದು ವೈಟ್ ರೈಸ್, ಚಾವಲ್. ಓಕೆ, ಆಮೇಲೆ ಒಂದು ಮತ್ತೆ ದಹಿ ಕೊಟ್ಟಿದ್ದಾರೆ, ಒಂದು ಪಿಕಲ್ ಕೊಟ್ಟಿದ್ದಾರೆ, ಆಮೇಲೆ ಹ್ಯಾಂಡ್ ಸ್ಯಾನಿಟೈಸರ್, ಆಮೇಲೆ ಒಂದು ಸಾಲ್ಟ್ ಪ್ಯಾಕೆಟ್ ಕೊಟ್ಟಿದ್ದಾರೆ. ಸಾಲ್ಟ್ ಪ್ಯಾಕೆಟ್ ಇಲ್ಲಿ ಇವಾಗ ಕಾಣ್ತಾ ಇಲ್ಲ, ಬಟ್ ಒಂದು ಪ್ಯಾಕೆಟ್ ಸಾಲ್ಟ್ ಕೊಟ್ಟಿದ್ದಾರೆ. ಆಮೇಲೆ ಮೇಯ್ನಾಗಿ ಡೆಸರ್ಟಾಗಿ ಐಸ್ ಕ್ರೀಮ್ ಕೊಟ್ಟಿದ್ದಾರೆ. ಇಲ್ಲಿ ಒಂದು ಐಸ್ ಕ್ರೀಮ್. ಇವಾಗ ಟೇಸ್ಟ್ ಮಾಡ್ತೀನಿ. ಫಸ್ಟು ಚಪಾತಿ ಟೇಸ್ಟ್ ಮಾಡೋಣ ವಿತ್ ಆಲೂ ಮಟರ್. ಇದೇನು ಅಷ್ಟೊಂದು ಚೆನ್ನಾಗಿಲ್ಲ. ಇದರಲ್ಲಿ ಆಲೂ ಮಟರಲ್ಲಿ ಉಪ್ಪೇ ಹಾಕಿಲ್ಲ ಅವರು. ಉಪ್ಪು ನಾವು ಇವಾಗ ಮಿಕ್ಸ್ ಮಾಡ್ಕೋಬೇಕು. ವೆಜ್ ಕೋಫ್ತಾ ಟ್ರೈ ಮಾಡ್ತಾಯಿದ್ದೀನಿ. ಇದು ಒಂದು ರೇಂಜಿಗೆ ಓಕೆ, ಉಪ್ಪು ಖಾರ ಸ್ವಲ್ಪ ಇದೆ. ನೆಕ್ಸ್ಟು
ಡೈರೆಕ್ಟ್ ದಾಲ್ ಟೇಸ್ಟ್ ಮಾಡ್ತಾ ಇದ್ದೀನಿ ಈಗ. ಇದು ಅಷ್ಟೇ ಜಾಸ್ತಿ ಚಪ್ಪ ಇದೆ, ಖಾರ ಉಪ್ಪು ಎಲ್ಲ ಇದೆ, ತುಂಬ ಕಡಿಮೆ ಇದೆ ಇದಕ್ಕೆ. ರೈಸು ಅಷ್ಟೇ ವಿದ್ದು ದಾಲು ಟೇಸ್ಟ್ ಮಾಡಬೇಕಷ್ಟೇ, ಆದರೆ ಇದು ಚಪ್ಪ ಇದೆ. ವಿದ್ದು ದಾಲು ಈ ರೈಸ್ ಓಕೆ, ಬರೀ ಹಾಗೆ ಇದ್ರ ಜೊತೆ ಆಲೂ ಮಟರ್ ಜೊತೆ ತಿನ್ನೋಕ್ಕೆ ಅಷ್ಟೊಂದು ಚೆನ್ನಾಗಿ ಆಗಲ್ಲ. ಬಟ್ ಇದು ಓಕೆ, ಇದು ತುಂಬ ಎವರೇಜ್ ಫುಡ್ ಅಂತ ಹೇಳ್ಬೋದು. ನಿನ್ನೆ ನೈಟ್ ಸರ್ವ್ ಮಾಡಿದ್ದು ಡಿನ್ನರೇ ಆ್ಯಕ್ಚುಲಿ ಚೆನ್ನಾಗಿತ್ತು. ನೋಡಿ, ಇದು ಇವಾಗ ಈವ್ನಿಂಗ್ ಟೀ ಮತ್ತು ಸ್ನ್ಯಾಕ್ಸ್ನ ಸರ್ವ್ ಮಾಡಿದ್ದಾರೆ. ಈಗ ಟೈಮ್ 3:30, ಊಟ ಮಾಡಿ ದಿನ ಕರಗಿಲ್ಲ. 3:30ಗೆ ಅಷ್ಟು ಬೇಗ ಸರ್ವ್ ಮಾಡಿದ್ದಾರೆ. ತುಂಬ ಐಟಮ್ಸ್ ಇದೆ, ಎಲ್ಲ ಅಂತೂ ಇವಾಗ ತಿನ್ನೋಕ್ಕಾಗಲ್ಲ ಇಷ್ಟು ಬೇಗ, ಯಾಕಂದರೆ 3:30 ಊಟ ಆಗಿದೆ 1 ಗಂಟೆಗೆ, ಅಷ್ಟು ಬೇಗ ತಿನ್ನೋಕ್ಕಾಗಲ್ಲ. ಇದು ನೋಡಿ ಸ್ಯಾಂಡ್ವಿಚ್ ಸರ್ವ್ ಮಾಡಿದ್ದಾರೆ. ಅದಾದಮೇಲೆ ಇದರಲ್ಲಿ ಸಮೋಸ ಇದೆ, ಒಂದು ಮಿನಿ ಸಮೋಸ, ನಾಟ್ ಅ ಬಿಗ್ಗರ್ ಒನ್. ಆಮೇಲೆ ಇದು ಯಾವುದೋ BTW ಬ್ರ್ಯಾಂಡ್ದು ಮಿಲೆಟ್ ಮಿಕ್ಸರನ್ನು ಸರ್ವ್ ಮಾಡಿದ್ದಾರೆ. ಅದಾದಮೇಲೆ ಹಲ್ದಿರಾಮ್ಸ್ ಅವ್ರದ್ದು ಡ್ರೈ ಫ್ರೂಟ್ ಪಟೀಸಾ ಕ್ಲಾಸಿಕ್. ನಮಗೆ ಎಲ್ಲನೂ ಒಂದೇ, ಸೋನ್ ಪಾಪಡಿನೇ ನಮಗೆ, ಇದು ಯಾವ ಥರ ಇದ್ರೂ ಸೋನ್ ಪಾಪಡಿನೇ ನಮಗೆ. ಏನೋ ಸ್ಪೆಸಿಫಿಕ್ಕಾಗಿ ಏನೋ ಪಟೀಸಾ ಅಂತ ಏನೋ ಒಂದು ನೇಮ್ ಮೆನ್ಷನ್ ಮಾಡಿದ್ದಾರೆ. ಅದಾದಮೇಲೆ ಮಾಮೂಲಿ ಒಂದು ಕೆಚಪ್ಪು, ಆಮೇಲೆ ಮಿಲ್ಕ್ ಪೌಡರು, ಶುಗರು, ಆಮೇಲೆ ಚಾಯ್. ಅದಕ್ಕೆ ಚಾಯ್ ಮಾಡ್ಕೊಳ್ಳೋಕ್ಕೆ ಒಂದು ಕಪ್ಪಲ್ಲಿ ಹಾಟ್ ವಾಟರು, ಇದಿಷ್ಟು ಕೊಟ್ಟಿದ್ದಾರೆ. ಇವಾಗ ಎನಿವೇಸು ಈ ಮಿಕ್ಸರು ಮತ್ತು ಈ ಪಟೀಸ್ ಅಂದರೆ ಸೋನ್ ಪಾಪಡಿನ ತಿನ್ನಲ್ಲ, ಸ್ವಲ್ಪ ಸೈಡ್ಗೆ ಇಡ್ತಾ ಇದ್ದೀನಿ, ಯಾಕಂದರೆ ಹಸುವಿಲ್ಲ. ಸಿನ್ಸ್ ಈ ಏನು ಸ್ಯಾಂಡ್ವಿಚ್ಚು ಮತ್ತು ಸಮೋಸನ ಇವಾಗ ಖಾಲಿ ಮಾಡ್ತಾ ಇದ್ದೀನಿ. ಆಮೇಲೆ ಟೀ. ಬನ್ನಿ ಸಮೋಸ ಯಾವ ಥರ ಇದೆ ಅಂತ ನೋಡೋಣ. ಸಮೋಸಾಗೆ ಯಾರು ಓಪನಿಂಗ್. ಸಮೋಸ ಟೇಸ್ಟ್ ವೈಸ್ ತುಂಬ ಚೆನ್ನಾಗಿದೆ, ಬಿಸಿ ಇಲ್ಲ. ಮೇ ಬಿ ಇವರು ನಮಗೆ ಕೊಟ್ಟು ಒಂದು ಸ್ವಲ್ಪ ಹೊತ್ತಾಯಿತು, ಆವಾಗಲೇ ಆಗಿದ್ದರೆ ಬಿಸಿ ಬಿಸಿ ಇರ್ತಿದ್ದೇನೋ, ಇವಾಗ ಬಿಸಿ ಇಲ್ಲ. ಬಟ್ ಟೇಸ್ಟ್ ವೈಸ್ ಸಖತ್ತಾಗಿದೆ, ಸ್ಪೈಸಿ, ಸಾಲ್ಟಿ ಎಲ್ಲ ಸಖತ್ತಾಗಿದೆ. ವೆಲ್ ಫ್ರೈಡ್ ಆಲ್ಸೋ, ನೋ ದ್ಯಾಟ್ ಮಚ್ ಆಯಿಲ್ ಕಂಟೆಂಟ್ ಇನ್ ದಿಸ್. ನೆಕ್ಸ್ಟ್ ಐ ವಿಲ್ ಗೋ ಫಾರ್ ದಿಸ್ ಸ್ಯಾಂಡ್ವಿಚ್. ದಿಸ್ ಇಸ್ ನಾಟ್ ಎ ಗ್ರಿಲ್ ಸ್ಯಾಂಡ್ವಿಚ್. ಸ್ಯಾಂಡ್ವಿಚ್ ಓಪನಿಂಗ್ ಒಂದು ಪ್ಲಾಸ್ಟಿಕ್ ಕವರಲ್ಲಿ ರ್ಯಾಪ್ ಮಾಡಿ ಕೊಟ್ಟಿದ್ದಾರೆ. ಅದ್ರ ಮೇಲೆ ಒಂದು ಬಾಕ್ಸು. ಐ ಆಮ್ ಓಪನಿಂಗ್ ದಿಸ್ ನಾವು, ಜಸ್ಟ್ ಸಿ. ಯಾಕೋ ಒಳ್ಳೆ ಕ್ಯಾರೆಟ್ ಪೇಸ್ಟ್ ಥರ, ಬರೀ ಕ್ಯಾರೆಟ್ ಅಷ್ಟೇ ತುಂಬಿಸಿ ಕೊಟ್ಟಿರೋ ಥರ ಇದೆ ಕ್ಯಾರೆಟು. ಆಮೇಲೆ ಇನ್ನೊಂದು ಯಾವುದೋ ಕ್ರೀಮು, ಹೆಂಗಿದೆ ಅಂತ ಗೊತ್ತಿಲ್ಲ, ಇವಾಗ ಟೇಸ್ಟ್ ಮಾಡೋಣ. ದಿಸ್ ಈಸ್ ಓಕೆ, ನಾಟ್ ದ್ಯಾಟ್ ಟೂ ಮಚ್ ಗುಡ್. ಒಂದು ಎವರೇಜ್ ಅಂತ ಹೇಳ್ತೀನಿ. ಲೈಟಾಗಿ ಸ್ವೀಟ್ ಆಗಿದೆ, ಫುಲ್ಲು ಬರೀ ಕ್ಯಾರೆಟ್ ಅಷ್ಟೇ ಇದೆ, ಬೇರೆ ಏನೋ ವೆಜಿಟೇಬಲ್ಸ್ ಏನೋ ಹಾಕಿಲ್ಲ, ಬರೀ ಕ್ಯಾರೆಟ್ ಆಗಿರೋದೇ. ದ್ಯಾಟ್ಸ್ ವೈ ಯು ಆರ್ ಫೀಲಿಂಗ್ ಮೋರ್ ಸ್ವೀಟ್ನೆಸ್. ಎವರೇಜ್ ಅಂತ ಹೇಳ್ತೀನಿ. ಇನ್ನೇನಿಲ್ಲ, ಇನ್ನು ಮಾಮೂಲಿ ಟೀ ಮಾಡಿಕೊಂಡು ಟೀ ಕುಡಿದ್ದೀನಿ. ಇದು ಆಲ್ರೆಡಿ ಬೆಳಿಗ್ಗೆ ಕೂಡ ನಿಮಗೆ ಟೀ ಬಗ್ಗೆ ತೋರಿಸಿದ್ದೀನಿ, ಸೊ ಇವಾಗ ಮತ್ತೆ ಹೇಳೋಕ್ಕೆ ಹೋಗಲ್ಲ. ಈ ಮಿಲೆಟ್ ಮಿಕ್ಸರ್ ಲೇಟರ್ ಐ ವಿಲ್ ಬಿ ಹ್ಯಾವಿಂಗ್. ಥ್ಯಾಂಕ್ ಯು. ಬೆಳಿಗ್ಗೆ ತಿಂಡಿ, ಮಧ್ಯಾಹ್ನ ಊಟ ಕರಗೋ ಮುಂಚೆನೇ ಸಂಜೆದು ಟೀ ಸ್ನ್ಯಾಕ್ಸ್ ಎಲ್ಲ ಕೊಟ್ಟಿದ್ರು 4 ಗಂಟೆ ಅಂದಾಜಿಗೆ. ಅದೆಲ್ಲ ತೊಗೊಂಡ್ಮೇಲೂ ಇವಾಗ ಮತ್ತೆ ನಮ್ಮ ಹುಡುಗರೆಲ್ಲ ಬೇಕು ಅಂತ ಹೇಳಿ ಡಾಮಿನೋಸಿಂದ ಪಿಜ್ಜಾ ಆರ್ಡರ್ ಮಾಡಿದ್ದೀವಿ. 2 ಪಿಜ್ಜಾ ಆರ್ಡರ್ ಮಾಡಿದ್ದೀವಿ. ಈಗ ಅದನ್ನು ತಿಂತಾಯಿದ್ದೀವಿ. ಇದಲ್ಲದೆ ಇವಾಗ ನೈಟ್ ಮತ್ತೆ ಊಟ ಬರುತ್ತೆ, ಊಟ ಮಾಡ್ತೀವೋ ಇಲ್ಲ ಅನ್ನೋದು ಗ್ಯಾರಂಟಿ ಇಲ್ಲ. ಬಟ್ ಇವಾಗ ಇದೆರಡು ಪಿಜ್ಜಾ ತೊಗೊಂಡಿದ್ದೀವಿ. ಯಾವುದೋ ಇದು ಮೆಕ್ಸಿಕನ್ ಗ್ರೀನ್ ವೇವ್ ಆರ್ಡರ್ ಮಾಡಿದ್ದೀವಿ. ಡೈರೆಕ್ಟ್ ಡೊಮಿನೋಸ್ ಆ್ಯಪಲ್ಲೇ ಆರ್ಡರ್ ಮಾಡಿ ಪ್ಲ್ಯಾಟ್ಫಾರ್ಮ್ಗೆ ತಂದು ಕೊಡೋಕ್ಕೆ ಹೇಳಿದ್ವಿ. ಪ್ಲ್ಯಾಟ್ಫಾರ್ಮ್ಗೆ ಅಲ್ಲಿಗೆ ತಂದು ಡೆಲಿವರ್ ಮಾಡಿದರು. ಇವಾಗ ಇದನ್ನ ತಿನ್ನೋಣ ಬನ್ನಿ. ಇಲ್ಲಿ ನೋಡಿ, ಇದು ಪಿಜ್ಜಾ ನಾವು ಆರ್ಡರ್ ಮಾಡಿರೋಂಥ ಮೆಕ್ಸಿಕನ್ ವೇವ್ ಪಿಜ್ಜಾ. ಅಜ್ಜಿಂಗಣ ಕಾಣಕ ಜನಾರ್ದನ ಪೂಜಾರಿ. ಮೆಕ್ಸಿಕನ್ ವೇವ್ ತುಂಬ ಯಮ್ಮಿ ಆಗಿದೆ. ಲುಕಿಂಗ್
ನೋಡೋಕೆ ಮಾತ್ರ ಅಲ್ಲ, ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿದೆ. ಮತ್ತು ಆಫ್ಟರ್ ಆಲ್ಮೋಸ್ಟ್ ಇಯರ್ ಇರಬೇಕು ನಾನು ಪಿಜ್ಜಾ ತಿಂತಾ ಇರೋದು ಡೊಮಿನೋಸಿಂದ. ಬೇರೆ ಪಿಜ್ಜಾನು ನಾನು ಇವಾಗ ತಿಂದಿಲ್ಲ ನಿಯರ್ ಟೈಮಲ್ಲಿ, ಆಲ್ಮೋಸ್ಟ್ ಇಯರ್ ಆಗಿರಬೇಕು. ಚೆನ್ನಾಗಿದೆ. ನೋಡಿ ಈಗ ಟೈಮು 8:15 ಆಗಿದೆ. 7:45 ಆಗೋಷ್ಟೊತ್ತಿಗೆ ನೈಟಿಂದು ಊಟನ ನಮಗೆ ಸರ್ವ್ ಮಾಡಿದ್ದಾರೆ. ಸೇಮ್ ನಿನ್ನೆ ಥರ, ನಿನ್ನೆ ನೈಟು ಹಾಗೂ ಇವತ್ತು ಮಧ್ಯಾಹ್ನ ಯಾವ ಥರ ಇತ್ತು ಅದೇ ಥರ ಇದೆ ಅನಿಸುತ್ತೆ ಊಟ. ಮತ್ತು ಅದೇ ಕರ್ಡು, ಅದೇ ಪಿಕ್ಕಲ್ಲು, ಆಮೇಲೆ ಅದೇ ಆಲೂ ಮಟರ್ ಇರಬೇಕು. ನೋಡ್ತಾ ಇದ್ದೀನಿ. ಇವತ್ತೇನೋ ಒಂದು ರಸಗುಲ್ಲ ಥರ ಒಂದು ಸ್ವೀಟ್ ಕೊಟ್ಟಿದ್ದಾರೆ. ನಿನ್ನೆ ಐಸ್ ಕ್ರೀಮ್ ಕೊಟ್ಟಿದ್ರು ನೈಟ್, ಇವತ್ತು ಐಸ್ ಕ್ರೀಮ್ ಇದೆಯೋ ಎಲ್ಲೋ ಗೊತ್ತಿಲ್ಲ, ಬಟ್ ರಸಗುಲ್ಲ ಇದೆ. ಇದು ಮತ್ತು ಆಲೂ ಸಬ್ಜಿ. ಇವತ್ತು ಚಪಾತಿ ಹಾಕೋ ಸೀಲಾಗಿ ಬಂದಿದೆ. ನಿನ್ನೆ ಮತ್ತು ಮಧ್ಯಾಹ್ನ ಸೀಲಾಗಿರಲಿಲ್ಲ. ನೋಡೋಣ. ಆಮೇಲೆ ಇದು ನೋಡಿ, ಇದು ಮತ್ತು ಮಟನ್ ರೈಸ್, ಬಟಾಣಿ ಎಲ್ಲ ಹಾಕಿದ್ದಾರೆ. ಆಮೇಲೆ ಇವತ್ತಿನ ಸೀಲಲ್ಲಿ ಒಂದೇ ಭಾರತ್ ಸೀಲ್ ಇದೆ. ಇದು ಸಪ್ಲೈಯರ್ ಒಬ್ಬರೇ ಇರಬೇಕು, ಅದಕ್ಕೆ ಅದೇ ಕವರ್ ಹಾಕ್ಕೊಡ್ತೀವಿ. ಇದು ಮತ್ತು ದಾಲು, ಇದು ಮತ್ತೆ ಪನ್ನೀರ್ ಕರಿ, ಬೇರೆ ಏನೂ ಸ್ಪೆಷಲ್ ಇಲ್ಲ, ಸೇಮ್ ಇದೆ ಇದು. ಈಗ ನಿನ್ನೆಯಿಂದ ಅದೇ ಫುಡ್ ತಿಂದು ಸಾಕಾಗೋಯಿತು. ಈಗ ಚಪಾತಿ ತಿನ್ನೋಣ. ಚಪಾತಿ ವಿತ್ ಹಾಲು. ಹಾಲಿಗೆ ಮತ್ತೆ ಸೇಮ್ ಯಾವುದೇ ಸಾಲ್ಟ್ ಎಲ್ಲ ಏನೂ ಹಾಕಿಲ್ಲ, ಚಪ್ಪೆ ಆಗಿದೆ. ವಿತ್ ದಾಲ್. ದಾಲ್ ಪರವಾಗಿಲ್ಲ, ಚೆನ್ನಾಗಿದೆ. ಉಪ್ಪು ಖಾರ ಎಲ್ಲ ಸ್ವಲ್ಪ ಪರವಾಗಿಲ್ಲ, ಮಾಡ್ರೇಟ್. ನಾವು 1 bite ವಿತ್ ಪನ್ನೀರ್ ಕರಿ. ಪನ್ನೀರ್ ಈಸ್ ಆ್ಯಕ್ಚುಲಿ ಬೆಟರ್ ದ್ಯಾನ್ ದಿಸ್ ದಾಲ್ ಕರಿ. ಇದೀಗ ಈ ರಸಗುಲ್ಲನ ಒಂದು ಟೇಸ್ಟ್ ಮಾಡ್ತಾ ಇದ್ದೀನಿ ನೋಡಿ. ರಸಗುಲ್ಲ ಓಕೆ, ಎಷ್ಟು ಸ್ವೀಟ್ ಬೇಕು ಅಷ್ಟೇ ಸ್ವೀಟಾಗಿ ಚೆನ್ನಾಗಿದೆ. ಇದು ಕೂಡ ಒಂದು ಅವರೇಜ್ ಮೀಲ್ ಅಂತ ಹೇಳ್ತೀನಿ. ಇದು ಬೇರೆ ನಮ್ಮದು ಈ ರಾಜಧಾನಿ ಎಕ್ಸ್ಪ್ರೆಸ್ಸಲ್ಲಿ ಲಾಸ್ಟ್ ಮೀಲ್ ಆರ್ ಬ್ರೇಕ್ಫಾಸ್ಟ್ ಆರ್ ಈವ್ನಿಂಗ್ ಸ್ನ್ಯಾಕ್ ಏನು. ಯಾಕಂದರೆ ನಾಳೆ ಬೆಳಿಗ್ಗೆ ಬೆಂಗಳೂರು ರೀಚ್ ಆಗಿರ್ತೀವಿ 4:30-5 ಗಂಟೆಗೆ. ಸೊ ಅದಾದಮೇಲೆ ಏನೂ ಇರಲ್ಲ. ದಿಸ್ ಈಸ್ ದ ಲಾಸ್ಟ್ ಮೀಲ್. ಸೊ ಇದು ಅವರೇಜ್ ಅಂತೀನಿ. ಸೊ ನಿನ್ನೆ ನೈಟು, ಇವತ್ತು ಬೆಳಿಗ್ಗೆ, ಮಧ್ಯಾಹ್ನ ಈವ್ನಿಂಗ್ ಸ್ನ್ಯಾಕ್ಸು, ಆಮೇಲೆ ಇವಾಗ ಈವ್ನಿಂಗು ನೈಟ್ ಡಿನ್ನರ್ ನಿಮಗೆ ತಿಳಿಸಿದ್ದೀನಿ. ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಫ್ರೆಂಡ್ಸ್ ನೋಡಿ, ನಾವಿವಾಗ ಫೈನಲಿ ಬೆಂಗಳೂರು ರೀಚ್ ಆಗಿದ್ದೀವಿ ರಾಜಧಾನಿ ಎಕ್ಸ್ಪ್ರೆಸ್ಸಲ್ಲಿ. ಡೆಲ್ಲಿಯಿಂದ ಮೊನ್ನೆ ನೈಟು 7:50 ಹೊರಟು ಈಗ ಬೆಳಿಗ್ಗೆ ಟೈಮು 4:30ಗೆ ರೀಚ್ ಆಗಿದೆ. ಸ್ಕೆಡ್ಯೂಲ್ಡ್ ಅರೈವಲ್ 5:20, 50 ಮಿನಿಟ್ಸ್ ಮುಂಚೆನೇ ಬಂದಿದೆ. ಫುಡ್ ಯಾವ ಥರ ಇದೆ ಎಲ್ಲ ತೋರಿಸಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.